ನನ್ನ ಹೆಸರು ಮಮತಾಜಿ, ಶ್ರೀ ಅಕ್ಕ ಮಹಾದೇವಿ ಬಾಲಿಕಾ ಪ್ರೌಢಶಾಲೆ ಬೀರೂರು. ವಿದ್ಯಾರ್ಥಿಗಳೇ, ಇಂದು ನಾನು 8ನೇ ತರಗತಿಯ ಅಧ್ಯಾಯ 2 ಸೂಕ್ಷ್ಮ ಜೀವಿಗಳು, ಮಿತ್ರ ಮತ್ತು ಶತ್ರು ಈ ಅಧ್ಯಾಯದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳೇ, ಇಂದು ನಾವು ಈ ಅಧ್ಯಾಯದಲ್ಲಿ ಕಲಿತಕ್ಕಂತಹ ಕಲಿಕಾಂಶಗಳು ಅಂತಂದರೆ ಸೂಕ್ಷ್ಮ ಜೀವಿಗಳ ಪರಿಚಯ, ಸೂಕ್ಷ್ಮ ಜೀವಿಗಳ ವಿಧಗಳು, ಆವಾಸ ಸ್ಥಾನ ಹಾಗೂ ಸೂಕ್ಷ್ಮ ಜೀವಿಗಳು ಮತ್ತು ನಾವು. ಹಾಗಾದರೆ ಮೊದಲನೆಯದಾಗಿ ನಾವು ವಿದ್ಯಾರ್ಥಿಗಳೇ ಸೂಕ್ಷ್ಮ ಜೀವಿಗಳ ಅರ್ಥ ತಿಳ್ಕೊಳ್ಳೋಣ. ನಮ್ಮ ಸುತ್ತಮುತ್ತಲೂ ಇರುವ ಬರಿಗಣ್ಣಿನಿಂದ ಕಾಣಲು ಸಾಧ್ಯವಾಗದಿರುವ ಜೀವಿಗಳನ್ನು ಸೂಕ್ಷ್ಮ ಜೀವಿಗಳು ಎಂದು ಕರೆಯುತ್ತೇವೆ. ಅಂದರೆ ಅರ್ಥ ಏನಪ್ಪ ಅಂತಂದರೆ, ನಮ್ಮ ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಜೀವಿಗಳು, ಇವುಗಳನ್ನು ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ. ಈ ಸೂಕ್ಷ್ಮ ಜೀವಿಗಳಲ್ಲಿ ನಾವು ಮುಖ್ಯವಾಗಿ ಬರ್ತಕ್ಕಂಥವು ಅಂತಂದರೆ ವೈರಸ್, ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಪ್ರೋಟೋಜಾವಗಳು, ಕೆಲವು ಶೈವಲಗಳು ಈ ಒಂದು ಗುಂಪಿಗೆ ಸೇರುತ್ತೆ. ವಿದ್ಯಾರ್ಥಿಗಳೇ, ನಾವಿವತ್ತು ವೈರಸ್ ಬಗ್ಗೆ ಹೇಳಬೇಕು ಅಂದರೆ ಸಾಮಾನ್ಯವಾಗಿ ನಮಗೆ ಇವತ್ತು ಕಾಡ್ತಾ ಇರ್ತಕ್ಕಂತಹ ವೈರಸ್ ರೋಗ ಅಂತಂದರೆ ಯಾವುದು? ಕೋವಿಡ್-19 ಅಲ್ವಾ? ಕೊರೋನಾ ವೈರಸ್ನಿಂದ ಬರ್ತಕ್ಕಂತಹ ಈ ಒಂದು ಕೋವಿಡ್-19 ಅಂತಕ್ಕಂತಹ ಕೊರೋನಾ ವೈರಸ್ ಕಾಯಿಲೆ ಏನಾಗಿದೆ ಇವತ್ತು ಅಂತಂದರೆ ಮಾರಣಾಂತಿಕ ಕಾಯಿಲೆ ಆಗಿದೆ. ಇವತ್ತು ಸಾವು ಅಂತಂದರೆ ಎಷ್ಟು ಭಯ ಅಂತಂದರೆ ಈ ಒಂದು ವೈರಸ್ ಅಂತಕ್ಕಂಥದ್ದು ಅಷ್ಟು ಭಯವನ್ನು ಹುಟ್ಟಿಸಿದೆ. ಹಾಗಾಗಿ ನಾವಿವತ್ತು ಈ ಬೇರೆ ಬೇರೆ ವಿಧದ ವೈರಸ್ಗಳು ಹಾಗೂ ಅವುಗಳಿಂದ ಬರ್ತಕ್ಕಂತಹ ಕಾಯಿಲೆಗಳು ಇವುಗಳನ್ನೆಲ್ಲ ನಾವು ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೀವಿ. ಸಾಮಾನ್ಯವಾಗಿ HIV ಅಂತ ನೀವು ಕೇಳಿರ್ಬೋದು ಹಿಂದಿನ ತರಗತಿಯಲ್ಲಿ. ಆ HIV ವೈರಸ್ ಅಂತಕ್ಕಂಥದ್ದು ಸಹ ಈ ಒಂದು ಏಡ್ಸ್ ರೋಗವನ್ನು ತರ್ತಕ್ಕಂತಹ ಒಂದು ವೈರಸ್ HIV, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ ಕರಿತೀವಿ. ಹಾಗೆ ಪೋಲಿಯೋ ವೈರಸ್ ಇರ್ಬೋದು, ಸೀತಾಳೆ ಸಿಡುಬು ಇರ್ಬೋದು, ಇವಕ್ಕೆಲ್ಲ ಶೀತ ಇರ್ಬೋದು, ಸಾಮಾನ್ಯವಾಗಿ ಈ ಒಂದು ವೈರಸ್ ಕಾರಣ ಆಗಿರುತ್ತೆ. ಈ ಒಂದು ವೈರಸ್ನ ಬಗ್ಗೆ ನಾವು ಸಾಮಾನ್ಯವಾಗಿ ಇನ್ನೂ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋದಾದರೆ, ವೈರಸ್ಗಳಂತಕ್ಕಂಥದ್ದು ಸಾಮಾನ್ಯವಾಗಿ ಆ ಜೀವಿಯ ದೇಹದ ಒಳಗಡೆ ಚಟುವಟಿಕೆಯಿಂದ ಇದ್ದು ಸಂತಾನೋತ್ಪತ್ತಿಯನ್ನು ನಡೆಸುತ್ತೆ. ಹಾಗಾಗಿ ಅದು ಸಜೀವಿಯ ಥರ ವರ್ತಿಸುತ್ತೆ ಜೀವಿಗಳ ದೇಹದ ಒಳಗಡೆ ಇದ್ದಾಗ. ಅದೇ ಅದು ವಾತಾವರಣದಲ್ಲಿದ್ದಾಗ ನಿರ್ಜೀವಿ ಥರ ಇರೋದರಿಂದ ನಾವು ಈ ಒಂದು ವೈರಸ್ಸನ್ನು ಯಾವುದೇ ಒಂದು ಸೂಕ್ಷ್ಮ ಜೀವಿಗಳ ವಿಧಗಳಲ್ಲಿ ಸೇರಿಸಿಲ್ಲ. ವಿದ್ಯಾರ್ಥಿಗಳೇ, ಹಾಗಾದರೆ ನಾವು ಸೂಕ್ಷ್ಮ ಜೀವಿಗಳ ಒಂದು ವಿಧಗಳಿಗೆ ಬಂದರೆ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಪ್ರೋಟೋಜೋವಗಳು ಹಾಗೂ ಶೈವಲಗಳು ಅಂತ 4 ವಿಧಗಳಾಗಿ ವಿಂಗಡಿಸ್ಕೊಂಡಿದ್ವಿ. ಆದರೆ ಇಲ್ಲಿ ಬ್ಯಾಕ್ಟೀರಿಯಾವನ್ನು ಸಾಮಾನ್ಯ ವೈರಸ್ಸನ್ನು ಸೇರಿಸಿಲ್ಲ. ಕಾರಣ ನಾನು ಹೇಳಿದೆ ಅಲ್ವಾ ವಿದ್ಯಾರ್ಥಿಗಳೇ, ವೈರಸ್ ಅಂತಕ್ಕಂಥದ್ದು ನಾವು ಈ ಸೂಕ್ಷ್ಮ ಜೀವಿಗಳ ವಿಧಗಳಲ್ಲಿ ಬರೋದಿಲ್ಲ. ಹಾಗಾದರೆ ಈ ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿಗೆ ಕಾಣಿಸಲ್ಲ ಅಂತ ಹೇಳಿದ ಮೇಲೆ ನಾವು ಯಾವ ಒಂದು ಉಪಕರಣದ ಸಹಾಯದಿಂದ ವೀಕ್ಷಿಸ್ತೀವಿ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ ವಿದ್ಯಾರ್ಥಿಗಳೇ? ಸೂಕ್ಷ್ಮದರ್ಶಕ ಯಂತ್ರ ಅಂತ ಕರಿತೀವಿ. ಇದು ನಮ್ಮ ಪ್ರಯೋಗಶಾಲೆಗಳಲ್ಲಿ ಇರುತ್ತೆ. ಸೂಕ್ಷ್ಮದರ್ಶಕ ಯಂತ್ರ, ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ವಿಧ ವಿಧವಾಗಿರ್ತಕ್ಕಂತಹ ಮೈಕ್ರೋಸ್ಕೋಪ್ ಇದೆ. ಆದರೆ ನಾವು ಸಾಮಾನ್ಯವಾಗಿ ಶಾಲೆಗಳಲ್ಲಿ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಥವಾ ಸಂಯುಕ್ತ ಸೂಕ್ಷ್ಮದರ್ಶಕವನ್ನು ಬಳಸ್ತೀವಿ. ಇವು ಸೂಕ್ಷ್ಮ ಜೀವಿಗಳನ್ನು ವೀಕ್ಷಿಸಲು ಸಹಾಯ ಮಾಡ್ತಕ್ಕಂತಹ ಒಂದು ಸಾಧನ ಅಂತ ಹೇಳ್ಬೋದು. ಇದರ ಸ್ವಲ್ಪ ಸೂಕ್ಷ್ಮದರ್ಶಕದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದಾದರೆ 1590ರಲ್ಲಿ ಹಾಲೆಂಡ್ ದೇಶದ ವಿಜ್ಞಾನಿಗಳಾದ ಹನ್ಸ್ ಜಾನ್ಸನ್ ಮತ್ತು ಜಕಾರಿಯಸ್ ಜಾನ್ಸನ್ ಅಂತಕ್ಕಂಥವರು ಸಂಯುಕ್ತ ಸೂಕ್ಷ್ಮದರ್ಶಕವನ್ನು ತಯಾರಿಸಿದರು. ಹಾಗೆ 1610ರಲ್ಲಿ ಇಟಲಿ ದೇಶದ ವಿಜ್ಞಾನಿ ಗೆಲಿಲಿಯೋ ಸರಳ ಸೂಕ್ಷ್ಮದರ್ಶಕವನ್ನು ತಯಾರಿಸಿದ್ದಾರೆ. ಹಾಗೆ ನಾವು ಬಂದರೆ ರಾಬರ್ಟ್ ಹುಕ್, ಇವರು ಒಬ್ಬ ಆಂಗ್ಲ ನಿಸರ್ಗ ತಜ್ಞ. ಇವರು ಸಹ ತಮ್ಮ ಒಂದು ಪ್ರಯೋಗದಲ್ಲಿ ಬೆಂಡಿನ ಚೂರನ್ನು ಒಂದು ಒಣಗಿದಂತಹ ಬೆಂಡಿನ ಚೂರನ್ನು ತಗೊಂಡು ಅವರು ಈ ಒಂದು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ವೀಕ್ಷಿಸಿದಾಗ ಕೋಣೆಗಳನ್ನು ನೋಡ್ತಾರೆ. ಅವುಗಳಿಗೆ ಸೆಲ್ ಅಂತ ಕರೀತಾರೆ. ಆ ಒಂದೊಂದು ಸೆಲ್ ಅಥವಾ ಕೋಣೆ ಅಂತಕ್ಕಂಥದ್ದನ್ನು ಕರೆದುಬಿಟ್ಟು ಈ ಇದೊಂದು ಸೂಕ್ಷ್ಮದರ್ಶಕದಲ್ಲಿ ಅದನ್ನು ವೀಕ್ಷಿಸ್ತಾರೆ. ಹಾಗಾಗಿ ಈ ಥರ ಜೀವಿಗಳಲ್ಲಿ ಈ ಒಂದು ಸೆಲ್ ಇದೆ, ಕೋಣೆಗಳಿದೆ ಅನ್ನೋ ಒಂದು ಇದನ್ನು ಅವರು ವೀಕ್ಷಣೆ ಮಾಡ್ತಾರೆ.
ಹಾಗೆ ಆಂಟನಿ ವಾನ್ ಲಿವನ್ ಹಾಕ್ ಅಂತಕ್ಕಂಥವರು ಈ ಒಂದು ಸೂಕ್ಷ್ಮದರ್ಶಕ ಯಂತ್ರಗಳ ರಚನೆಯಲ್ಲಿ ಇವರು ಒಬ್ಬರು ಡಚ್ ದೇಶದ ಬಟ್ಟೆ ವ್ಯಾಪಾರಿ. ಇವರು 250ಕ್ಕೂ ಹೆಚ್ಚು ಸೂಕ್ಷ್ಮದರ್ಶಕವನ್ನು ತಯಾರಿಸಿದ್ದಾರೆ. ಅನೇಕ ಸೂಕ್ಷ್ಮಜೀವಿಗಳನ್ನು ವೀಕ್ಷಿಸಿದ್ದು ಈತನನ್ನು ಫಾದರ್ ಆಫ್ ಬ್ಯಾಕ್ಟೀರಿಯಾಲಜಿ ಹಾಗೂ ಫಾದರ್ ಆಫ್ ಪ್ರೋಟೋಜುವಾಲಜಿ ಅಂತ ಕರಿತೀವಿ ಇವರನ್ನು. ಹಾಗಾಗಿ ಈ ಒಂದು ಆಂಟೋನಿ ವಾನ್ ಲಿವನ್ ಹುಕ್ ಅಂತಕ್ಕಂಥವ್ರವರೆಗೂ ಸಹ ಈ ಸೂಕ್ಷ್ಮದರ್ಶಕ ಯಂತ್ರಗಳನ್ನು ತಯಾರಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆ ನಾವು ಈ ಸೂಕ್ಷ್ಮಜೀವಿಗಳ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು. ಉದಾಹರಣೆಗಳು ಅಂತಂದರೆ ಬ್ಯಾಕ್ಟೀರಿಯಾಗಳಿರ್ಬೋದು, ನಾ ಹೇಳಿದೆ ಶಿಲೀಂಧ್ರಗಳಿರ್ಬೋದು, ಬ್ರೆಡ್ ಮೋಲ್ಡ್, ಹಾಗೆಯೇ ಕೆಲವು ಪ್ರೋಟೋಝೋವಾಗಳಿರ್ಬೋದು, ಅಮೀಬಾ, ಟ್ರಿಪನೋಝೋಮಾ ಇರ್ಬೋದು, ಎಂಟಾಮೀಬಾ ಇರ್ಬೋದು, ಹಾಗೆ ಕೆಲವು ಶೈವಲಗಳಿರ್ಬೋದು. ಇವೆಲ್ಲವೂ ಸಹ ಸೂಕ್ಷ್ಮಜೀವಿಗಳಿಗೆ ಉದಾಹರಣೆಗಳು ಆಗಿದೆ. ವಿದ್ಯಾರ್ಥಿಗಳೇ, ಈ ಎಲ್ಲ ಸೂಕ್ಷ್ಮಜೀವಿಗಳು ಎಲ್ಲಿ ವಾಸ ಮಾಡ್ತವೆ? ನಮ್ಮ ಬರಿಗಣ್ಣಿಗೆ ಕಾಣಿಸೋದಿಲ್ಲ ಅಂತ ಹೇಳಿದ್ವಿ. ಆದರೆ ಈ ಸೂಕ್ಷ್ಮಜೀವಿಗಳ ಆವಾಸ ಸ್ಥಾನದ ಬಗ್ಗೆ ಬಂದರೆ ಸಾಮಾನ್ಯವಾಗಿ ಶೀತ ಪ್ರದೇಶ ಹಾಗೂ ಬಿಸಿ ನೀರ ಬುಗ್ಗೆ ಹಾಗೂ ಮರುಭೂಮಿಯಿಂದ ಹಿಡಿದು ಜೌಗು ಪ್ರದೇಶಗಳಂತಹ ಎಲ್ಲ ವಿಧದ ವಾತಾವರಣದಲ್ಲೂ ಸಹ ಈ ಸೂಕ್ಷ್ಮಜೀವಿಗಳು ಬದುಕತ್ತೆ. ನೀವು ನೋಡಿ, ಮಳೆಗಾಲದಲ್ಲಿ ಏನಾದರೂ ಸಾಮಾನ್ಯವಾಗಿ ಕೆಲವು ಪದಾರ್ಥಗಳ ಮೇಲೆ ವೈಟ್ ಪ್ಯಾಚಸ್ ಆಗಿರುತ್ತೆ. ನಾವು ಅದನ್ನು ಬೂಸ್ಟ್ ಅಂತ ಕರಿತೀವಿ. ಅವು ಸಹ ಒಂದು ಶಿಲೀಂಧ್ರ ವರ್ಗಕ್ಕೆ ಸೇರಿದಂತಹ ಸೂಕ್ಷ್ಮಜೀವಿಗಳೇ ಆಗಿದೆ. ಹಾಗಾಗಿ ಚರ್ಮದ ಮೇಲೆ, ಚರ್ಮದ ಒಂದು ಬ್ಯಾಗ್ಗಳ ಮೇಲೆ ಇರ್ಬೋದು, ಶೂಸ್ಗಳ ಮೇಲೆ ಇರ್ಬೋದು, ಚಪ್ಪಲ್ಗಳ ಮೇಲೆ ಇರ್ಬೋದು, ಗೋಡೆಗಳ ಮೇಲೆ ಇರ್ಬೋದು, ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಮರದ ದಿಮ್ಮಿಗಳ ಮೇಲೆ ಇರ್ಬೋದು, ಸಾಕಷ್ಟು ಶಿಲೀಂಧ್ರಗಳು ಬೆಳ್ಕೊಂಡಿರುತ್ತೆ. ಅವುಗಳು ಹಾಗೆ ನಾವು ಮನೆಗಳಲ್ಲಿ ಬ್ರೆಡ್ ಏನಾದರೂ ಭಾಳ ದಿನ ಇಟ್ವಿ ಅಂತಂದರೆ ಅವು ತೇವಾಂಶದಲ್ಲಿ ಬೆಳೆಯೋದ್ರಿಂದ ಏನಾಗುತ್ತೆ, ಈ ಒಂದು ಬೂಸ್ಟ್ ಅಂತಕ್ಕಂಥದ್ದು, ಬ್ರೆಡ್ ಮೋಲ್ಡ್ ಅಂತ ಏನು ಕರಿತೀವಲ್ಲ, ಅದು ಬೆಳೀತಾ ಹೋಗುತ್ತೆ. ಅದನ್ನು ನಾವು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಅವುಗಳ ನಾವು ರಚನೆಯನ್ನು ಏನು ಮಾಡ್ಬೋದು, ತಿಳ್ಕೊಬೋದು. ಅದನ್ನು ನಾವು ಬ್ರೆಡ್ ಮೋಲ್ಡ್ ಅಂತ ಕರಿತೀವಿ. ಕಾಣಿಸ್ತಾ ಇದೆಯಲ್ಲ, ಇದೇನೆ ಈ ಥರ ಬೀಜ ನೋಡಿ, ಕಾಣಿಸ್ತಾ ಇದೆಯಲ್ಲ, ಮೇಲೆ ಬೀಜಾಣುಗಳಿದೆ, ಕೆಳಗಡೆಗೆ ಐಫೆ ರಚನೆ ಇದೆ. ಇದು ಪೋಷಕಾಂಶವನ್ನು ಹೀರ್ಕೊಳ್ಳುತ್ತೆ. ಆದರೆ ನಮ್ಮ ಬರಿಗಣ್ಣಿಗೆ ಏನೋ ಒಂದು ಪ್ಯಾಚಂಗೆ ಕಾಣಿಸುತ್ತೆ. ಆದರೆ ನಾವು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಈ ರೀತಿಯ ರಚನೆಯನ್ನು ನಾವು ನೋಡ್ಬೋದು ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ದಿನನಿತ್ಯ ಇಂತಹ ಸೂಕ್ಷ್ಮಜೀವಿಗಳಲ್ಲಿ ಮತ್ತೆ ಕೆಲವು ಜೀವಿಗಳನ್ನು ನಾವು ನೋಡೋದಾದರೆ ಬ್ಯಾಕ್ಟೀರಿಯಾಗಳಂತ ಹೇಳಿದೆ ನಾನು ವಿಧಗಳಲ್ಲಿ. ಇದು ಅಷ್ಟೇ, ಸೂಕ್ಷ್ಮಜೀವಿಗಳಲ್ಲಿ ತುಂಬ ನಮಗೆ ಮನುಷ್ಯನಿಗೆ ಅನುಕೂಲಕರ ಅಥವಾ ನಮಗೆ ಹೆಚ್ಚಿನ ಉಪಯೋಗಕಾರಿ ಅಥವಾ ಸ್ನೇಹಿ ಅಂತಲೂ ಹೇಳ್ಬೋದು, ಸ್ನೇಹಿ ಸೂಕ್ಷ್ಮಜೀವಿಯಾಗಿದೆ. ಹಾಗೆ ನಾವು ಬಂದರೆ ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸ್ತಕ್ಕಂತಹ ಈ ಬ್ಯಾಕ್ಟೀರಿಯಾಗಳ ರಚನೆ ಏನಿದೆ, ಇವುಗಳು ಮುಖ್ಯವಾಗಿ ಕೆಲವು ಉಪಯೋಗವನ್ನು ಮನುಷ್ಯನಿಗೆ ಉಂಟು ಮಾಡಿದೆ. ಮೊದಲನೆಯದಾಗಿ ಬಂದರೆ ಮೊಸರು, ಬ್ರೆಡ್ ಮತ್ತು ಕೇಕ್ ತಯಾರಿಕೆ. ಸಾಮಾನ್ಯವಾಗಿ ನಾವು ಮನೆಗಳಲ್ಲೆಲ್ಲ ಹಾಲಿಗೆ ಹೆಪ್ಪ ಹಾಕೋದು ಅಂತ ಹೇಳ್ತೀವಿ. ಹಾಲು ಮೊಸರಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಈ ಒಂದು ಲ್ಯಾಕ್ಟೋಬ್ಯಾಸಿಲಸ್ ಅಂತಕ್ಕಂಥದ್ದು ಹಾಲನ್ನು ಮೊಸರನ್ನಾಗಿಸುತ್ತದೆ. ಹಾಗೆ ಬ್ರೆಡ್ ಅಥವಾ ಕೇಕ್ ತಯಾರಿಕೆಯಲ್ಲಿ ಅದು ಮೃದು ಬರಲಿಕ್ಕೋಸ್ಕರ ಈಸ್ಟನ್ನು ಬಳಸ್ತಾರೆ. ಅದು ಒಂದು ಈಸ್ಟ್ ಅಂತಕ್ಕಂಥದ್ದು ಒಂದು ಸೂಕ್ಷ್ಮ ಜೀವಿಯಾಗಿದೆ, ಏಕಕೋಶ ಜೀವಿಯಾಗಿದೆ. ಇದು ಸಹ ಏನಾಗಿದೆ, ಈ ಒಂದು ಬ್ರೆಡ್ ಹಾಗೂ ಕೇಕ್ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಏನು ಮಾಡ್ತಾರೆ, ಬೇಕ್ರಿಗಳಲ್ಲಿ ಸಾಮಾನ್ಯವಾಗಿ ಹಿಟ್ಟಿಗೆ ಆ ಈಸ್ಟ್ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿಡ್ತಾರೆ. ಅದೇನಾಗುತ್ತೆ, ಒಂದು ಉದುಗು ಬರಲಿಕ್ಕೆ. ಯಾಕೆಂದರೆ ನಿಮಗೆ ಗೊತ್ತಿದೆ, ಈಸ್ಟ್ ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡೋದರಿಂದ ಅಲ್ಲಿ ಆಲ್ಕೋಹಾಲು ಸಹ ಬಿಡುಗಡೆ ಆಗುತ್ತೆ. ಹಾಗಾಗಿ ಉಬ್ಬುತ್ತೆ ಅಥವಾ ಮೃದು ಆಗಲಿಕ್ಕೆ ಕಾರಣ ಆಗುತ್ತೆ. ಹಾಗೆ ನಾವು ಬಂದರೆ ಸೂಕ್ಷ್ಮಜೀವಿಗಳಲ್ಲಿ ಪರಿಸರವನ್ನು ವಿಘಟಿಸಲು, ಸ್ವಚ್ಛಗೊಳಿಸಲು, ತ್ಯಾಜ್ಯಗಳನ್ನು ವಿಘಟಿಸಲು ಸಹ ಸೂಕ್ಷ್ಮಜೀವಿಗಳು ಸಹಾಯಕ ಆಗಿದೆ. ಬ್ಯಾಕ್ಟೀರಿಯಾಗಳನ್ನು ಔಷಧಿ ತಯಾರಿಕೆಯಲ್ಲಿ ಬಳಸ್ತಾರೆ. ನೈಟ್ರೋಜನ್ ಸ್ಥಿರೀಕರಣಗೊಳಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದ್ರಲ್ಲೂ ಸಹ ನಾವು ಸೂಕ್ಷ್ಮಜೀವಿಗಳನ್ನು ನೋಡ್ಬೋದು. ನಾನೀಗ ಹೇಳಿದೆ ನಿಮಗೆ ಮೊಸರು ಮತ್ತು ಬ್ರೆಡ್ ತಯಾರಿಕೆಯಲ್ಲಿ ಹೇಗೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಈಗ ಸೂಕ್ಷ್ಮಜೀವಿಗಳ ವಾಣಿಜ್ಯ ಬಳಕೆ ನೋಡೋಣ. ದೊಡ್ಡ ಪ್ರಮಾಣದಲ್ಲಿ ಮದ್ಯ, ವೈನ್ ಮತ್ತು ಅಸಿಟಿಕ್ ಆಮ್ಲ ಉತ್ಪಾದನೆಯಲ್ಲಿ ಸೂಕ್ಷ್ಮಜೀವಿಗಳನ್ನು ನಾವು ಬಳಸಲಾಗುತ್ತದೆ. ಹುದುಗುವಿಕೆ, ಸಕ್ಕರೆ ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನು ನಾವು ಹುದುಗುವಿಕೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಈಸ್ಟನ್ನು ಬಳಸಿ ಹುದುಗುವಿಕೆ ಪ್ರಕ್ರಿಯೆಗೆ ಒಳಪಡಿಸ್ತಾರೆ. ನಾನು ಹೇಳಿದ್ನಲ್ಲ, ಬ್ರೆಡ್ ಅಥವಾ ಕೇಕ್ ಮೃದು ಬರಲಿಕ್ಕೋಸ್ಕರ, ಅಥವಾ ಕೆಲವು ಸಲ ಬಾರ್ಲಿ ಅಥವಾ ಗೋಧಿ ಅಕ್ಕಿನ ಏನು ಮಾಡ್ತಾರೆ, ಅಥವಾ ಹಣ್ಣಿನ ರಸಕ್ಕೆ
ಈ ಒಂದು ಈಸ್ಟ್ ಪುಡಿಯನ್ನು ಹಾಕಿ ಬಿಡೋದ್ರಿಂದ ಅಲ್ಲೇನಾಗುತ್ತೆ, ಈ ಒಂದು ಹುದುಗುವಿಕೆ ಪ್ರಕ್ರಿಯೆ ನಡೆಯುತ್ತೆ. ಆಗ ಅಲ್ಲಿ ಆಲ್ಕೋಹಾಲ್ ಬಿಡುಗಡೆಯಾಗಿ ಈ ಒಂದು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಆಹಾರ ಪದಾರ್ಥವನ್ನು ತಯಾರು ಮಾಡ್ಕೋಬೋದು. ಹಾಗಾಗಿ ಹುದುಗುವಿಕೆ ಪ್ರಕ್ರಿಯೆ ಅಂತಕ್ಕಂಥದ್ರ ಮೂಲಕ ನಾವು ಮದ್ಯ ವೈನ್ ಅಸಿಟಿಕ್ ಆಮ್ಲವನ್ನು ಉತ್ಪಾದನೆ ಮಾಡ್ಬೋದು. ಹಾಗೆ ನೆಕ್ಸ್ಟ್ ನಾವು ಬಂದರೆ ಸೂಕ್ಷ್ಮ ಜೀವಿಗಳ ಔಷಧೀಯ ಬಳಕೆ. ನಿಮಗೆಲ್ಲರಿಗೂ ಗೊತ್ತಿದೆ, ಪ್ರತಿದಿನ ಇವತ್ತು ನಾವು ಹಾಸ್ಪಿಟಲ್ಲಿಗೆ ಏನಾದರೂ ಒಂದು ಸ್ವಲ್ಪನೇ ಕಾಯಿಲೆ ಅಂದ ತಕ್ಷಣ ಏನು ಮಾಡ್ತೀವಿ, ಹಾಸ್ಪಿಟಲ್ಲಿಗೆ ಹೋಗ್ಬಿಟ್ಟು ಔಷಧಿಯನ್ನು ತೊಗೊಳ್ಳೋಣಪ್ಪ, ಮತ್ತು ಈ ಒಂದು ಕಾಯಿಲೆಯನ್ನು ಈಗ ನಮ್ಗೆ ಗೊತ್ತಿರುತ್ತೆ ವಾಸಿ ಮಾಡ್ಕೊಳ್ಳೋದು ಅಂತಂದರೆ ನಮಗೆ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಔಷಧಿಯ ಬಳಕೆ. ಹಾಗಾಗಿ ಸೂಕ್ಷ್ಮ ಜೀವಿಗಳನ್ನು ಬಳಸಿ ಪ್ರತಿಜೈವಿಕಗಳನ್ನು ತಯಾರು ಮಾಡಿರ್ತಕ್ಕಂತಹ ಲಸಿಕೆ, ಸಾಮಾನ್ಯವಾಗಿ ನಾವು ಆ್ಯಂಟಿಬಯೋಟಿಕ್ಸ್ ಅಂತ ಏನು ಕರಿತೀವಲ್ಲ ಅವುಗಳನ್ನು ನಾವು ತಗೊಳ್ತೀವಿ. ಹಾಗಾಗಿ ಆ ಒಂದು ಆ್ಯಂಟಿಬಯೋಟಿಕ್ಸ್ ಅಂತ ಏನು ಹೇಳ್ತೀವಿ, ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ ರೂಪದಲ್ಲಿ ಅದನ್ನು ತಗೊಳ್ತೀವಿ, ಅವುಗಳನ್ನು ಈ ಸೂಕ್ಷ್ಮ ಜೀವಿಗಳನ್ನು ಬಳಸಿ ತಯಾರಿಸಿರ್ತಾರೆ. ಸಾಮಾನ್ಯವಾಗಿ ಪ್ರತಿಜೈವಿಕಗಳು ಅಥವಾ ಆ್ಯಂಟಿಬಯೋಟಿಕ್ಸ್ ಅಂದರೆ ಏನಪ್ಪ ಅಂದರೆ ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವ ಅಥವಾ ಬೆಳವಣಿಗೆಯನ್ನು ನಿಲ್ಲಿಸುವಂತಹ ಔಷಧಿಗಳು ಅಂತ ಹೇಳ್ಬೋದು. ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವ ಅಥವಾ ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸುವ ಔಷಧಿಗಳಿಗೆ ಪ್ರತಿಜೈವಿಕಗಳು ಅಥವಾ ಆ್ಯಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಆದರೆ ಈ ಒಂದು ಉದಾಹರಣೆಗೆ ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಹಾಗೂ ಸಾಮಾನ್ಯವಾಗಿ ಬಳಸ್ತಕ್ಕಂಥವು ಎರಿಥ್ರೋಮೈಸಿನ್. ಇವುಗಳನ್ನು ನಾವು ಹೆಚ್ಚಾಗಿ ಬಳಸಬಾರ್ದು. ಆದರೆ ನಾವು ವೈದ್ಯರ ಸಲಹೆ ಮೇರೆಗೆ ಈ ಒಂದು ಆ್ಯಂಟಿಬಯೋಟಿಕ್ಸನ್ನು ತಗೊಳ್ತಕ್ಕಂಥದ್ದು ಉತ್ತಮ. ಈಗ ನೆಕ್ಸ್ಟ್ ನಾವು ನಮ್ಮ ಲಸಿಕೆಗಳಿಗೆ ಬಂದರೆ, ನಮ್ಮ ದೇಹವನ್ನು ರೋಗಕಾರಕ ಸೂಕ್ಷ್ಮ ಜೀವಿಯು ಪ್ರವೇಶಿಸಿದಾಗ ದೇಹವು ಅದರೊಂದಿಗೆ ಹೋರಾಡಲು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುತ್ತವೆ. ಈ ರೀತಿ ಲಸಿಕೆಗಳು ಅಂತಂದರೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ, ಮಕ್ಕಳು ಹುಟ್ಟಿದ ತಕ್ಷಣವೇ ಕೆಲವು ಲಸಿಕೆಗಳನ್ನು ನಾವು ಹಾಕಿಸ್ತೀವಿ. ಕಾರಣ ಏನಪ್ಪ ಅಂತಂದರೆ ರೋಗದ ವಿರುದ್ಧ ಹೋರಾಟ ಮಾಡ್ತಕ್ಕಂತಹ ಕೆಲವು ಲಸಿಕೆಗಳನ್ನು ನಾವು ಏನು ಮಾಡ್ತೀವಿ, ಹಾಕಿಸ್ಕೊಳ್ತೀವಿ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ತಕ್ಷಣ BCG ಹಾಕ್ತಾರೆ. ಆನಂತರ 1.5, 2.5 ತಿಂಗಳು, 3.5 ತಿಂಗಳಲ್ಲಿ DPT ಇರ್ಬೋದು, ನಾಯಿ ಕೆಮ್ಮು ಅಥವಾ ಈ ಒಂದು ಕೆಲವು ಡಿಪ್ತೀರಿಯಾ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ನಾವು ಏನು ಮಾಡ್ತೀವಿ, ಈ ಒಂದು ಲಸಿಕೆಗಳನ್ನು ತಗೊಳ್ತೀವಿ. ಹಾಗೆಯೇ ಪೋಲಿಯೋ ಹನಿ ಇರ್ಬೋದು ಅಥವಾ ಹೆಪಟೈಟಿಸ್ ಇರ್ಬೋದು, ಹೆಪಟೈಟಿಸ್ B, ಇಂತಹ ಕಾಯಿಲೆಗಳು ಬರದ ಹಾಗೆ ನಾವೇನು ಮಾಡ್ತೀವಿ, ಮುಂಜಾಗ್ರತೆಯಾಗಿ ಈ ಥರ ಲಸಿಕೆಗಳನ್ನು ತಗೊಳ್ತಕ್ಕಂಥದ್ದು ಒಳ್ಳೆಯದು. ಹಾಗಾಗಿ ಈ ಲಸಿಕೆಗಳೇನು ಮಾಡ್ತವೆ ಅಂತಂದರೆ ನಮ್ಮ ದೇಹವನ್ನು ರೋಗಕಾರಕ ಸೂಕ್ಷ್ಮಜೀವಿಯು ಪ್ರವೇಶಿಸಿದಾಗ ಅದರೊಂದಿಗೆ ಹೋರಾಡಲಿಕ್ಕೆ ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಲಸಿಕೆಗಳು ಅಂತಕ್ಕಂಥದ್ದು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುತ್ತೆ. ಈಗ ಕೆಲವು ಸಲ ಒಂದೊಮ್ಮೆ ಸತ್ತ ಅಥವಾ ದುರ್ಬಲ ಸೂಕ್ಷ್ಮಜೀವಿಗಳನ್ನು ಒಂದು ಆರೋಗ್ಯಕರ ದೇಹಕ್ಕೆ ಸೇರಿಸಿದಾಗ ಆ ದೇಹವು ಸೂಕ್ತ ಪ್ರತಿಕಾಯಗಳನ್ನು ಉತ್ಪಾದಿಸಿ ಹೋರಾಟ ನಡೆಸುತ್ತದೆ ಮತ್ತು ಅವುಗಳನ್ನು ಕೊಲ್ಲುತ್ತದೆ. ಹಾಗಾಗಿ ಕೆಲವು ಸಲ ಏನಾದ್ರೂ ಸತ್ತ ಅಥವಾ ದುರ್ಬಲ ಸೂಕ್ಷ್ಮಜೀವಿಗಳನ್ನು ಒಂದು ಆರೋಗ್ಯಕರ ದೇಹಕ್ಕೆ ನಾವು ಸೇರಿಸಿದ್ರಿ ಅಂತಂದರೆ ಅದು ಸಹ ಸೂಕ್ತ ಪ್ರತಿಕಾಯಗಳನ್ನು ಉತ್ಪಾದಿಸುತ್ತೆ. ಈಗ ನಾವೆಲ್ಲ ಮೊನ್ನೆ ಕೊರೋನಾ ಒಂದು ಬಂದಾಗ ಕಾಯಿಲೆ ನೋಡಿದ್ದೀವಿ, ಕೊರೋನಾ ವೈರಸ್ ಅಂತಕ್ಕಂಥದ್ದು. ಒಬ್ಬ ವ್ಯಕ್ತಿಯಲ್ಲಿ ಆ ಕಾಯಿಲೆ ಗುಣ ಆಯಿತು ಅಂತಂದರೆ ಅವನಿಂದ ಪ್ಲಾಸ್ಮಾವನ್ನು ಸಂಗ್ರಹಿಸಿಬಿಟ್ಟು ಆರೋಗ್ಯವಂತಿಗೆ ವ್ಯಕ್ತಿಗೆ ಚುಚ್ಚಿದಾಗ ಅದನ್ನು ಸೇರಿಸಿದಾಗ ದೇಹಕ್ಕೆ ಅದು ಸಹ ಸೂಕ್ತ ಪ್ರತಿಕಾಯಗಳನ್ನು ಉತ್ಪಾದಿಸಿ ಕಾಯಿಲೆ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಉದ್ದೇಶದಿಂದ ನಾವು ಪ್ಲಾಸ್ಮಾವನ್ನು ಸಂಗ್ರಹಣೆ ಮಾಡ್ತೀವಿ. ಹಾಗೆ ಲಸಿಕೆಗಳು ಈ ಥರ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ನಾವು ಹಿಂದೆಲ್ಲ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತಕ್ಕಂಥವನು ಈ ಒಂದು ಪೆನಿಸಿಲಿನ್ ಅಂತಕ್ಕಂತಹ ಒಂದು ಚುಚ್ಚುಮದ್ದನ್ನು ಕಂಡುಹಿಡಿದ. ಅದು ಹಾಗೆಯೇ ಈ ಒಂದು ಬ್ಯಾಕ್ಟೀರಿಯಾಗಳನ್ನು ಕೊಲ್ತಕ್ಕಂತಹ ಸಾಮಾನ್ಯವಾಗಿ ಫಂಗಸ್ ಏನು ಅವನು ಒಂದು ಪ್ರಯೋಗವನ್ನು ಮಾಡಿದಾಗ ಒಂದು ಇದನ್ನು ಲಸಿಕೆಯನ್ನು ಪೆನಿಸಿಲಿಯಂ ನೊಟೇಟಮ್ ಅಂತಕ್ಕಂತಹ ಫಂಗಸ್ಸಿಂದ ಲಸಿಕೆಯನ್ನು ಕಂಡುಹಿಡಿತಾನೆ. ಅದು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಟವನ್ನು ಮಾಡುತ್ತೆ ಅನ್ನೋದನ್ನು ಅವನು ಪ್ರಯೋಗದ ಮೂಲಕ ತಿಳ್ಕೊಳ್ತಾನೆ. ಹಾಗಾಗಿ ಈ ರೀತಿ ನಾವು ಲಸಿಕೆಗಳನ್ನು, ಹಾಗೆ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಎಡ್ವರ್ಡ್ ಜನ್ನರ್ ಅಂತಕ್ಕಂಥವನು ಕಂಡುಹಿಡಿತಾನೆ. ಹೀಗೆ ಹಲವಾರು ಲಸಿಕೆಗಳನ್ನು ನಾವು ಏನು ಮಾಡ್ತೀವಿ, ಮುಂಜಾಗ್ರತಾ ಕ್ರಮವಾಗಿ ಅವುಗಳನ್ನು ಬಳಸ್ತೀವಿ. ಹಾಗಾಗಿ ಲಸಿಕೆಗಳು ಅಂತಕ್ಕಂಥದ್ದು ತುಂಬ ಮುಖ್ಯವಾಗಿ ನಮ್ಮ ದೇಹಕ್ಕೆ ಅಗತ್ಯ. ಹಾಗೆ ನಾವು ಬಂದರೆ
ಈ ಸೂಕ್ಷ್ಮಜೀವಿಗಳ ಒಂದು ಉಪಯೋಗಕ್ಕೆ ಬಂದರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದು. ಸಾಮಾನ್ಯವಾಗಿ ನೈಟ್ರೋಜನ್ ಸ್ಥಿರೀಕರಣ ಕ್ರಿಯೆ ಅಂತ ಹೇಳ್ತೀವಿ. ಏನು ಅಂತಂದರೆ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ನಾವು ರೈತ ಬೆಳೀತಕ್ಕಂತಹ ದ್ವಿದಳ ಸಸ್ಯಗಳು ಅಥವಾ ಲೆಗ್ಯೂಮ್ ಸಸ್ಯಗಳು ಅಂತ ಕರಿತೀವಿ. ದ್ವಿದಳ ಸಸ್ಯಗಳ ಬೇರುಗಳಲ್ಲಿ ಕೆಲವು ಗಂಟುಗಳಿರುತ್ತೆ. ಆ ಗಂಟುಗಳಲ್ಲಿ ರೈಜೋಬಿಯಂ ಅಂತಕ್ಕಂತಹ ಬ್ಯಾಕ್ಟೀರಿಯಾ ಇರುತ್ತೆ. ಇದು ವಾತಾವರಣದಲ್ಲಿರ್ತಕ್ಕಂತಹ ಒಂದು ಅಣುರೂಪದ ನೈಟ್ರೋಜನನ್ನು ನೇರವಾಗಿ ಹೀರಿಕೊಂಡು ಏನು ಮಾಡುತ್ತೆ, ಈ ಒಂದು ಸಸ್ಯಗಳಿಗೆ ಕೊಡುತ್ತೆ. ಹಾಗಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ನೈಟ್ರೋಜನ್ ಸ್ಥಿರೀಕರಣ ಕ್ರಿಯೆಯಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಾದಾಗ ಆ ವರ್ಷ ಈಗ ದ್ವಿದಳ ಸಸ್ಯ ಹಾಕಿದರೆ ನೆಕ್ಸ್ಟ್ ಏನು ಮಾಡ್ಬೋದು, ಏಕದಳ ಹಾಕ್ಬೋದು. ಆಗ ಮಣ್ಣಿನ ಫಲವತ್ತತೆಯನ್ನು ಕಳ್ಕೊಳ್ತು ಅಂದರೆ ಮತ್ತೆ ಏನು ಮಾಡ್ಬೋದು, ದ್ವಿದಳ ಸಸ್ಯವನ್ನು ಹಾಕ್ತಕ್ಕಂತಹ ಕೆಲಸವನ್ನು ರೈತ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಹೋಗ್ಬೋದು. ಹಾಗೆ ಕೆಲವು ನೀಲಿ ಹಸಿರು ಶೈವಲಗಳು ಸಹ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದ್ರಲ್ಲಿ ಸಹಾಯಕ ಆಗಿದೆ. ಹಾಗೆ ನಾವು ಮುಂದೆ ಬಂದರೆ ಪರಿಸರವನ್ನು ಸ್ವಚ್ಛಗೊಳಿಸುವುದು. ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿದೆ, ನಾವು ಇವತ್ತು ಪರಿಸರದಲ್ಲಿ ಸೂಕ್ಷ್ಮ ಜೀವಿಗಳಿಲ್ಲ ಅಂತ ಕಲ್ಪನೆ ಮಾಡಿಕೊಂಡ್ರೆ ನಾವು ಯಾರೂ ಇವತ್ತು ಭೂಮಿ ಮೇಲೆ ನಿಂತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂದರೆ ಆ ಎಲ್ಲ ಒಂದು ಸೂಕ್ಷ್ಮ ಜೀವಿಗಳು ತ್ಯಾಜ್ಯಗಳನ್ನು, ಸಸ್ಯ ತ್ಯಾಜ್ಯ, ತರಕಾರಿ ಸಿಪ್ಪೆ ಇರ್ಬೋದು, ಹಣ್ಣಿನ ಸಿಪ್ಪೆ, ಎಲ್ಲ ತ್ಯಾಜ್ಯಗಳನ್ನು ಕೊಳಿಲಿಕ್ಕೆ ಸಹಾಯಕ ಮಾಡ್ತಾ ಇರೋದೇ ಸೂಕ್ಷ್ಮ ಜೀವಿಗಳು. ಹಾಗಾಗಿ ನಾವಿವತ್ತು ಪರಿಸರದಲ್ಲಿ ಸೂಕ್ಷ್ಮ ಜೀವಿಗಳು ಏನಿದೆ ಅವುಗಳೇನು ಮಾಡ್ತಾಯಿದೆ ಅಂತಂದರೆ ತ್ಯಾಜ್ಯಗಳನ್ನು ಕೊಳೆಯೋ ಥರ ಮಾಡುತ್ತೆ, ವಿಘಟನಾ ಕ್ರಿಯೆಯನ್ನು ಮಾಡುತ್ತೆ. ಹಾಗಾಗಿ ಪರಿಸರಕ್ಕೆ ಪುನಃ ಏನಾಗುತ್ತೆ, ಆ ಮೂಲ ರೂಪದಲ್ಲಿ ಆ ಒಂದು ಮಣ್ಣಿಗೆ ಅಥವಾ ಗಾಳಿಗೆ, ವಾತಾವರಣಕ್ಕೆ ಏನಾಗುತ್ತೆ, ಮೂಲ ವಸ್ತುಗಳು ಸೇರ್ಕೊಳ್ಳೋದ್ರಿಂದ ಪರಿಸರ ಏನಾಗುತ್ತೆ, ಸ್ವಚ್ಛ ಆಗುತ್ತೆ. ಹಾಗೆ ನಾವು ಪಾಲಿಥೀನ್ ಚೀಲ, ಗಾಜಿನ ಬಾಟಲ್ಗಳು, ಮುರಿದ ಆಟಿಕೆ ಭಾಗಗಳು ನಾವು ಪರಿಸರದಲ್ಲಿ ಹಾಗೇ ಬಿಟ್ಟರೆ ಏನಾಗುತ್ತದೋ ಕೊಳೆಯೋದಿಲ್ಲ, ಎಷ್ಟು ದಿನ ಆದ್ರೂ ಹಾಗೇ ಇರುತ್ತೆ. ಹಾಗಾಗಿ ನಾವು ಪರಿಸರವನ್ನು ಇವು ಕೊಳೆಯದೇ ಇರತಕ್ಕಂಥ ವಸ್ತುಗಳಾಗಿರೋದ್ರಿಂದ ಇವುಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡುವುದು ತುಂಬ ಅಗತ್ಯ ಆಗಿದೆ. ಹಾಗಾಗಿ ನಾವು ಯಾವುದೇ ವಸ್ತುಗಳನ್ನು ಬಳಸುವಾಗ ಈ ರೈತ ಇರ್ಬೋದು, ಹಾಗೆ ನಾವು ಬೇರೆ ಬೇರೆ ಉದ್ದೇಶಗಳಿಗೆ ಇಂತಹ ಕೊಳೆಯದೇ ಇರತಕ್ಕಂಥ ವಸ್ತುಗಳನ್ನು ಬಳಸಿದಾಗ ಮನೆಗಳಲ್ಲೇ ಇರ್ಬೋದು, ಕೈಗಾರಿಕೆಗಳಲ್ಲೇ ಇರ್ಬೋದು, ಹಾಸ್ಪಿಟಲ್ಗಳಲ್ಲಿರ್ಬೋದು, ಅವುಗಳನ್ನು ಸರಿಯಾಗಿ ವಿಲೇವಾರಿ ಮಾಡಿ ಪರಿಸರ ಹಾಳಾಗದೆ ಹಾಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಸೂಕ್ಷ್ಮ ಜೀವಿಗಳ ಒಂದು ಉಪಯೋಗದ ಬಗ್ಗೆ ಮಾತ್ರ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ನಾವು ಅವುಗಳಿಂದ ಬರ್ತಕ್ಕಂತಹ ಪ್ರತಿ ಸೂಕ್ಷ್ಮ ಜೀವಿಗಳಿಂದ ಬರ್ತಕ್ಕಂತಹ ರೋಗಗಳ ಬಗ್ಗೆ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಈಗ ನಾನು ಈ ಒಂದು ಅಭ್ಯಾಸದಲ್ಲಿ ಬರ್ತಕ್ಕಂತಹ ಕೆಲವು ಪ್ರಶ್ನೆಗಳಿಗೆ ಬಿಡಿಸೋಣ. ಮೊದಲನೇ ಕ್ವಶನ್ನು, ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತದೆ. 4 ಆಪ್ಷನ್ ಇದೆ ಇದರಲ್ಲಿ. ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತದೆ. ಸಕ್ಕರೆ, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಆಮ್ಲಜನಕ. ವಿದ್ಯಾರ್ಥಿಗಳೇ, ಈ 4ರಲ್ಲಿ ಯಾವ ಉತ್ತರ ಸರಿ? ಸರಿಯಾದ ಉತ್ತರ ಆಲ್ಕೋಹಾಲ್. ಅಂದರೆ ಈಸ್ಟಲ್ಲಿ ನಾವು ಉಪಯೋಗಿಸ್ಕೊಂಡು ಏನನ್ನು ತಯಾರು ಮಾಡ್ಬೋದು? ಆಲ್ಕೋಹಾಲನ್ನು ತಯಾರು ಮಾಡ್ಬೋದು. ಹಾಗಾಗಿ ಸಾಮಾನ್ಯವಾಗಿ ನಾವು ಈಸ್ಟನ್ನು ಬಳಸ್ತೀವಿ. ಎರಡನೇ ಪ್ರಶ್ನೆಗೆ ಬಂದರೆ, ಈ ಕೆಳಗಿನದು ಪ್ರತಿಜೈವಿಕವಾಗಿದೆ. ಪ್ರತಿಜೈವಿಕ ಅಂತಂದರೆ ಏನಪ್ಪ? ನಿಮಗೆಲ್ಲರಿಗೂ ಗೊತ್ತಿದೆ, ಸೋಡಿಯಂ ಬೈಕಾರ್ಬನೇಟ್, ಸ್ಟ್ರೆಪ್ಟೊಮೈಸಿನ್, ಆಲ್ಕೋಹಾಲ್ ಹಾಗೂ ಈಸ್ಟ್. ಈ 4ರಲ್ಲಿ ಪ್ರತಿಜೈವಿಕ ಯಾವುದು ಅಂತ ಯೋಚನೆ ಮಾಡಿ ಹೇಳಿ. ಸರಿಯಾದ ಉತ್ತರ ಸ್ಟ್ರೆಪ್ಟೊಮೈಸಿನ್. ಸರಿಯಾಗಿದೆ ಉತ್ತರ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಾಗಳ ವಾಹಕ ಯಾವುದು? ಅನಾಫಿಲಿಸ್, ಹೆಣ್ಣು ಸೊಳ್ಳೆ, ಜಿರಳೆ, ನೊಣ ಹಾಗೂ ಚಿಟ್ಟೆ. ಇದರ ಉತ್ತರ ಹೇಳ್ತೀರಾ ವಿದ್ಯಾರ್ಥಿಗಳೇ? ಸರಿಯಾದ ಉತ್ತರ ಅನಾಫಿಲಿಸ್, ಹೆಣ್ಣು ಸೊಳ್ಳೆ. ಹಾಗಾಗಿ ನಾವು ಇಲ್ಲಿ ಮೊದಲನೇ ಉತ್ತರವನ್ನು ಅನಾಫಿಲಿಸ್, ಹೆಣ್ಣು ಸೊಳ್ಳೆ ಅಂತ ಹೇಳ್ಬೋದು. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ನಾನು, ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪುಗಳು ಯಾವುವು? ನಿಮಗೆಲ್ಲರಿಗೂ ಗೊತ್ತಿದೆ, ಸೂಕ್ಷ್ಮ ಜೀವಿಗಳಲ್ಲಿ 4 ಗುಂಪುಗಳಿದೆ.
ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಏಕಕೋಶ ಜೀವಿಗಳು ಹಾಗೂ ಶೈವಲಗಳು. ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ ವಿದ್ಯಾರ್ಥಿಗಳೇ. ಪ್ರತಿಜೈವಿಕಗಳು ಎಂದರೇನು? ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು? ಏನು ಪ್ರತಿಜೈವಿಕಗಳು ಅಂತಂದರೆ? ಯಾವುದೇ ಪ್ರತಿಜೈವಿಕಗಳು ಅಂತಂದರೆ ರೋಗಗಳನ್ನು ಸಾಮಾನ್ಯವಾಗಿ ಅಥವಾ ಅದರ ತಡೆಗಟ್ಟತಕ್ಕಂತಹ ಔಷಧಿಗಳು ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ಕಾಯಿಲೆ ಬಂದಾಗ ಅದರ ಅಥವಾ ನಮ್ಮ ದೇಹಕ್ಕೆ ಸೂಕ್ಷ್ಮ ಜೀವಿಗಳು ಪ್ರವೇಶಿಸಿದಾಗ ಅದರ ಬೆಳವಣಿಗೆಯನ್ನು ನಿಯಂತ್ರಿಸ್ತಕ್ಕಂತಹ ಔಷಧಿಗಳಿಗೆ ಪ್ರತಿಜೈವಿಕಗಳು ಅಂತ ಕರಿತೀವಿ. ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ನಾವು ಯಾವ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕಪ್ಪ ಅಂತಂದರೆ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಅವುಗಳನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಬೇಕು. ಹಾಗಾಗಿ ಏನಾದ್ರೂ ಅದು ಆ್ಯಂಟಿಬಯೋಟಿಕ್ಸನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ದಲೇ ಅದನ್ನು ಬೇರೆ ಬೇರೆ ದಿನಗಳಲ್ಲಿ ತಗೊಂಡ್ರೆ ಅದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಯಾವುದೇ ರೀತಿಯ ಒಂದು ಕೆಲಸವನ್ನು ಅಥವಾ ನಮ್ಮ ದೇಹದಲ್ಲಿ ಈ ಥರ ಪ್ರತಿಕಾಯಗಳನ್ನು ತಯಾರು ಮಾಡೋದರಲ್ಲಿ ಶಕ್ತಿಯನ್ನು ಕಳ್ಕೊಳ್ಬೋದು. ಹಾಗಾಗಿ ವೈದ್ಯರ ಸಹಾಯದೊಂದಿಗೆ ನಾವೇನು ಮಾಡಬೇಕು, ಈ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸಿದ್ವಿ. ಈಗ ನಿಮ್ಮ ಒಂದು ಭಾಗ ಅಂತಂದರೆ ಗೃಹಪಾಠ. ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಮೊದಲನೆಯದು ನಮ್ಮ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳ ಉಪಯುಕ್ತತೆಯನ್ನು ಕುರಿತು ಟಿಪ್ಪಣಿ ಬರೆಯೋದು. ಹಾಗೆ ಎರಡನೇದು ಸೂಕ್ಷ್ಮ ಜೀವಿಗಳ ಚಿತ್ರ ಬರೆಯೋದು. ಅಮೀಬಾ ಇರ್ಬೋದು ಅಥವಾ ಯುಗ್ಲಿನ, ಪ್ಯಾರಾಮೀಸಿಯಮ್ ಇರ್ಬೋದು. ನಿಮ್ಗೆ ಯಾವುದು ಚಿತ್ರಗಳನ್ನು ಈ ಒಂದು A4 ಶೀಟಲ್ಲಿ ಏನು ಮಾಡಬೇಕು, ಚಿತ್ರಗಳನ್ನು ಬರೆದು ಅವುಗಳನ್ನು ಭಾಗಗಳನ್ನು ಮತ್ತು ಅವುಗಳ ಹೆಸರುಗಳನ್ನು ಬರೆದು ಫೈಲ್ ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಏನಾಗಿದೆ ಕೆಲಸ ಆಗಿದೆ. ಹಾಗಾಗಿ ಇವುಗಳನ್ನು ಏನು ಮಾಡಬೇಕು, ಓದ್ಕೊಂಡು ಅಭ್ಯಾಸದಲ್ಲಿರ್ತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲನ್ನು ಓದ್ಬಿಟ್ಟು ಅಭ್ಯಾಸದಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದು ಹಾಗೂ ಈಗ ಕೊಟ್ಟಂತಹ ಪ್ರಶ್ನೆಗಳಿಗೂ ಸಹ ಉತ್ತರಿಸ್ತಕ್ಕಂಥದ್ದು ನಿಮ್ಮ ಕೆಲಸ ಆಗಿದೆ. ಧನ್ಯವಾದಗಳು.